ಕರ್ನಾಟಕದ BJPಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿದ್ದರು. ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿದ್ದರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ. ನಾವು ಇಂಥದ್ದು ಮಾಡಿದ್ದೀವಿ ಅಂತ. ದಾವಣಗೆರೆಯಲ್ಲಿ ಉತ್ಸವ ನಡೀತು ಸರ್. ಸಿದ್ದರಾಮೋತ್ಸವ ಅಂತ ಸಿದ್ದರಾಮೋತ್ಸವ ಅಲ್ಲ ಅಂತ ಹೇಳಿದ್ರು ಸರ್. ಆದರೆ ಅದರ ನೆನಪಿಗೆ ನೀವು ಇಡೀ ರಾಷ್ಟ್ರದಲ್ಲೇ ಗುರುತಿಸ್ಕೊಳ್ಳೋಂಥ ಒಂದು ಉತ್ಸವ ಆಗಿತ್ತು. ಅದನ್ನ ನೆನಪಿಗೆ ದಾವಣಗೆರೆಗೆ ನೀವೇನು ಕೊಡಲಿಲ್ಲ ಸರ್. 100 ಕೋಟಿ ಕೊಟ್ಟನ ಬೇಕಾದಷ್ಟು ಕೊಟ್ಟಿದ್ದೀವಿ ದಾವಣಗೆರೆಗೆ. ಅದಕ್ಕೆ ನಿಮಗೆ ದಾವಣಗೆರೆ ಕೊಟ್ಟಂಥ ಬ್ರೇಕು ನೀವು ದಾವಣಗೆರೆಗೆ ಕೊಟ್ಟಿದ್ದು ಹಂಗೇನಿಲ್ಲ. ನನಗೆ 75 ವರ್ಷ ತುಂಬಿತ್ತು. 75 ವರ್ಷ ತುಂಬಿದಾಗ 75 ವರ್ಷ ತುಂಬಿತ್ತು ನನಗೆ. ಆಗ ದಾವಣಗೆರೆಯಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ಇದು ಮಧ್ಯದಲ್ಲಿ ಬರ್ತದೆ. ದಾವಣಗೆರೆ ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಆದರೂ ಅಷ್ಟು ಜನ ಇಲ್ಲೂ ಸೇರಿದ್ದಿಲ್ಲ ಸರ್. ನೆನಪಿಗಾಗಿ ಏನಾದರೂ ಒಂದು ಕೊಡ್ಬೋದಿತ್ತು. ಕೊಡೋಣ, ಇನ್ನೂ 2 ವರ್ಷ ಇರ್ತೀವಲ್ಲ. ಈಗಲೂ ಕೊಟ್ಟಿದ್ದೀವಿ, ಇನ್ನೂ ಕೊಡೋಣ. ಈಗ ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇನ್ನು ಕೊಡೋಣ. ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದರು. ಇದನ್ನೇ ಹೇಳಿದರು. ಆ 3 ಉಪಚುನಾವಣೆಗಳಿಗೆ ಗೆದ್ದಿದ್ದೀವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ಲೇನಪ್ಪ, ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ.